ಹಲೋ ಹೋಮೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮಿಡೋ ವ್ಲಾಗ್ಸ್. ಇದು ನನ್ನ ರೂಮ್ ಮೇಕೋವರ್ನ ಕಂಟಿನ್ಯೂಯೇಷನ್ ವ್ಲಾಗ್, ರೆಂಟಲ್ ಫ್ರೆಂಡ್ಲಿ ರೂಮ್ ಮೇಕೋವರ್ ಪಾರ್ಟ್ 2. ಆ್ಯಂಡ್ ನಾನಿಲ್ಲಿ ಹ್ಯಾಂಗ್ ಮಾಡ್ತಾ ಇರೋ ಪ್ಲ್ಯಾಂಟ್ ಬಂದು ವಂಡರಿಂಗ್ ಜಾವ್ ಅಂತ. ಈ ಪ್ಲ್ಯಾಂಟ್ ತುಂಬ ಡೆಲಿಕೇಟ್ ಇರುತ್ತೆ, ಹಾಗಂಗೆ ಸ್ಟೆಮ್ಸ್ ಎಲ್ಲ ಮುರಿತಾ ಇರುತ್ತೆ ಮತ್ತು ಅಷ್ಟೇ ಬೇಗ ಬೆಳೆಯುತ್ತೆ ಈ ಪ್ಲ್ಯಾಂಟು. ಇವಾಗ ಈ ಸೈಡ್ ವಾಲ್ನ ನಾನು ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಹಾಕಿರೋ ಮಕ್ರಮೆ ಹ್ಯಾಂಗಿಂಗ್ ಶೆಲ್ಫ್ ಬಂದು ನಾನು ಮೀಶೋಯಿಂದ ತರಿಸಿದ್ದೆ. ಇದ್ರ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಇಲ್ಲಿ ನಾವು ಫೋನ್ ಚಾರ್ಜ್ಗೆ ಹಾಕ್ತಾ ಇರ್ತೀವಿ, ಸೊ ಫೋನ್ ಇಡೋದಕ್ಕೂ ಆಗುತ್ತೆ ಮತ್ತು ಡೆಕೋರೇಟಿವ್ ಆಗೂ ಕಾಣಿಸುತ್ತೆ ಅಂತ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಸೊ ಲೆಟ್ಸ್ ಜಂಪ್ ಇನ್ ಟು DIY ನಂಬರ್ 3, ವಾಲ್ ಫ್ರೇಮ್ಸ್ ಫ್ರಮ್ ಕಾರ್ಡ್ಬೋರ್ಡ್ಸ್. ನಾನಿಲ್ಲಿ 4 ಕಾರ್ಡ್ಬೋರ್ಡ್ ಪೀಸಸ್ ತೊಗೊಂಡಿದ್ದೀನಿ, 2 ಡಿಫ್ರೆಂಟ್ ಸೈಜಲ್ಲಿ. ಅದು ಯಾವ್ಯಾವ ಸೈಜಲ್ಲಿ ಅವೈಲೇಬಲ್ ಇತ್ತೋ ಅದೇ ಸೈಜಲ್ಲಿ ತೊಗೊಂಡಿದ್ದೀನಿ, ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಅಂತ ಏನೂ ತೊಗೊಂಡಿಲ್ಲ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇರೋ ಚಿಕ್ಕ ಚಿಕ್ಕ ಕಾರ್ಡ್ಬೋರ್ಡ್ ಪೀಸ್ಗಳು ಬಂದು ಬಾರ್ಡರ್ನ ಆ್ಯಡ್ ಮಾಡೋದಕ್ಕೆ, ಫ್ರೇಮ್ಗೆ ಬಾರ್ಡರ್ ಆ್ಯಡ್ ಮಾಡೋದಕ್ಕೋಸ್ಕರ. ಸೊ 4 ಫ್ರೇಮ್ಸ್ ಮಾಡ್ಕೋತಾ ಇದ್ದೀನಿ. 4 ಫ್ರೇಮ್ಸಿಂದ ನನಗೆ ಒಂದು ಫ್ರೇಮ್ಗೆ 4 ಅಂದರೆ ಟೋಟಲ್ 16 ಪೀಸಸ್ ಬೇಕಾಗಿರುತ್ತೆ, ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಫ್ರೇಮ್ಸ್ದು ಬಾರ್ಡರ್ ಕಲರ್ ಬಂದು ವುಡನ್ ಕಲರಲ್ಲಿ ಬೇಕಿತ್ತು, ಹಾಗಾಗಿ ಈ ಟೇಪ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ನಿಮ್ಗೆ ಬೇಕಾಗಿರೋಂಥ ಕಲರ್ದು ಟೇಪಲ್ಲೇ ಯೂಸ್ ಮಾಡ್ಬೋದು, ಲೈಕ್ ವೈಟ್ ಕಲರ್ ಮಾಸ್ಕಿಂಗ್ ಟೇಪು, ಬ್ಲ್ಯಾಕ್, ರೆಡ್ ಆ ಥರ. ಸೊ ಈ 16 ಪೀಸಸ್ನ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಮುಂಚೆನೇ, ಅವಕ್ಕೆಲ್ಲ ನಾನು ಈ ಮಾಸ್ಕಿಂಗ್ ಟೇಪ್ನ ಸುತ್ಕೋತಾ ಇದ್ದೀನಿ. ಸೊ ಶೈನಿಂಗ್ ಆಗಿರುತ್ತೆ, ಬಾರ್ಡರ್ಸ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ. ಒಂದು ಬಾರ್ಡರ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಟೇಪ್ ಸುತ್ತಕೊಂಡೆ ಅಂತ. ಕೈಯಿಂದ ಹಿಡ್ಕೊಂಡು ಸುತ್ತುತ್ತಾ ಇದ್ದರೆ ಅದು ಸುಕ್ಕಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅಂತ ನಾನು ಹೀಗೆ ಟೈಲ್ಸಿಗೆ ಅಂಟಿಸ್ಕೊಂಡು ನೀಟಾಗಿ ಸುತ್ಕೋತಾ ಇದ್ದೀನಿ. ಇದೇ ಥರ ನಾನಿಲ್ಲಿ ಎಲ್ಲ 16 ಪೀಸಸ್ಗೂ ರೆಡಿ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಪಿಂಟ್ರೆಸ್ಟಿಂದ ಕೆಲವಷ್ಟು ಫೋಟೋಸ್ನ ಚೂಸ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡು, ನನ್ನ ಹತ್ರನೇ ಪ್ರಿಂಟರ್ ಇತ್ತು, ಪ್ರಿಂಟರಿಂದ ಇದನ್ನ ಪ್ರಿಂಟೌಟ್ ತೊಗೋತಾ ಇದ್ದೀನಿ ಇಲ್ಲಿ. 2 ಫ್ರೇಮ್ಸ್ಗೆ A4 ಸೈಜಲ್ಲಿ ತೊಗೊಂಡೆ ಪ್ರಿಂಟೌಟು, ಇನ್ನೆರಡು ಫ್ರೇಮ್ಸ್ಗೆ ಲೆಟರ್ ಅಂತ ಒಂದು ಸೈಜ್ ಇರುತ್ತಲ್ಲ ಆ ಸೈಜಲ್ಲಿ 2 ತೊಗೊಂಡೆ. ಸೊ ಟೋಟಲ್ 4 ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಈ ಕಾರ್ಡ್ಬೋರ್ಡ್ಗಳಿಗೆ ಈ ಫೋಟೋಸ್ನೆಲ್ಲ ಅಂಟಿಸ್ಕೋತಾ ಇದ್ದೀನಿ. ಮುಂಚೆ ಫ್ಯಾಬ್ರಿಕ್ ಫ್ರೇಮ್ಸ್ ಮಾಡಿದ್ವಲ್ಲ, ಅದರಲ್ಲಿ ಹೇಳಿದ ಟಿಪ್ ಹಾಗೆಯೇ ಇಲ್ಲಿ ಕೂಡ ನಾನು ಕಾರ್ನರ್ಗೆ ಮಾತ್ರ ಗಮ್ ಹಾಕಿ ಅಂಟಿಸ್ಕೋತಾ ಇದ್ದೀನಿ, ಬಿಕಾಸ್ ಮಿಡಲಲ್ಲಿ ಗಮ್ ಹಾಕಿದಾಗ ಪೇಪರ್ ಸುಕ್ಕಾಗಿ ಕಾಣಿಸುತ್ತೆ. ಆ್ಯಂಡ್ ನಾನಿಲ್ಲಿ ಸ್ಟೆನ್ಷಲ್ ಕಾರ್ಡು ಅಥವಾ ಟ್ರಾನ್ಸ್ಪರೆಂಟ್ ಶೀಟ್ಗಳಿರುತ್ತಲ್ಲ ಅಥವಾ ಗ್ಲಾಸು ಈ ಥರದ್ದೇನು ಯೂಸ್ ಮಾಡ್ತಾ ಇಲ್ಲ ಫ್ರೇಮ್ಸಿಗೆ. ಸೊ ಈ ಶೀಟ್ ಏನು ಹಾಕ್ತಿದ್ದೀನಲ್ವ, ಪೇಪರ್ ಏನು ಹಚ್ಕೋತಿದ್ದೀನಿ, ಇದು ಡೈರೆಕ್ಟಾಗಿ ವಿಸಿಬಲ್ ಆಗಿರುತ್ತೆ. ನೀವು ಬೇಕಿದ್ರೆ ಬುಕ್ ಸ್ಟಾಲಲ್ಲಿ ಟ್ರಾನ್ಸ್ಪರೆಂಟ್ ಶೀಟ್ಸ್ ಸಿಗುತ್ತೆ ಡಿಫ್ರೆಂಟ್ ಸೈಜಲ್ಲಿ, ಅದು ಬೇಕಿದ್ರೆ ಯೂಸ್ ಮಾಡ್ಬೋದು. ಬಟ್ ನಾನು ಇದನ್ನು ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತೀನಿ ಅನಿಸುತ್ತೆ, ಹಾಗಾಗಿ ನಾನು ಆ ಥರದ್ದು ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಈ ಶೀಟ್ಸ್ನೆಲ್ಲ ಅಂಟಿಸ್ಕೊಂಡಾದಮೇಲೆ ಇವಾಗ ಬಾರ್ಡರ್ಸ್ ಅಂಟಿಸ್ಕೋಬೇಕು. ಸೊ ಎಲ್ಲ ಫ್ರೇಮ್ಸ್ಗೂ ನಾನಿಲ್ಲಿ ಬಾರ್ಡರ್ಸ್ ಅಂಟಿಸ್ಕೋತಾ ಇದ್ದೀನಿ. ಆ್ಯಂಡ್ ಈ ಬಾರ್ಡರ್ಸ್ನ ಹಚ್ಕೊಳ್ಳೋದಕ್ಕೆ ಅಗೇನ್ ಫೆವಿಕಾಲ್ ಯೂಸ್ ಮಾಡ್ತಾ ಇದ್ದೀನಿ, ಸಿಂಥೆಟಿಕ್ ರೇಸಿನ್ ಫೆವಿಕಾಲು. ಬಾರ್ಡರ್ಸ್ ಎಲ್ಲ ಹಚ್ಚಿ ಆದಮೇಲೆ ಫ್ರೇಮ್ಸ್ ಹೀಗೆ ಕಾಣಿಸ್ತಾ ಇತ್ತು. ನನಗೆ ಪರ್ಸ್ನಲಿ ಈ DIY ತುಂಬ ಇಷ್ಟ ಆಯಿತು, ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ವು. ಮತ್ತು ಶೈನಿಂಗ್ ಬಾರ್ಡರು ಇಡೀ ಫ್ರೇಮ್ದು ಲುಕ್ನೇ ಬದಲಾಯಿಸ್ಬಿಡ್ತು. ನಿಮಗೆ ಈ DIY ಎಷ್ಟಿಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ DIY ನಂಬರ್ 4 ಬಂದು ಮಕ್ರಾಮ್ ಪೇಂಟಿಂಗ್ ಅಥವಾ ಮಕ್ರಾಮ್ ವಾಲ್ ಹ್ಯಾಂಗಿಂಗ್ಸ್ ಅಂತಲೂ ಹೇಳ್ಬೋದು. ನಾನಿಲ್ಲಿ ಕಾರ್ಡ್ಬೋರ್ಡ್ನ ತೊಗೊಂಡು 2 ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಆ ಪ್ಲೇಟ್ ಅಳತೆಗೆ ಮತ್ತು 2 ರೌಂಡ್ ಕಾರ್ಡ್ಬೋರ್ಡ್ ಪೀಸಸ್ನ ಮಾಡಿಕೊಂಡೆ. ಸೊ ಟೋಟಲ್ ನಾನಿಲ್ಲಿ 4 ಪೀಸಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಮೀಶೋಯಿಂದ ಸ್ವಲ್ಪ ಮಕ್ರಾಮ್ ಥ್ರೆಡ್ಡನ್ನ ತರಿಸ್ಕೊಂಡಿದ್ದೆ. ಈ ಥ್ರೆಡ್ ಅಂತೂ ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ ಕೂಡ. ಪ್ರೈಸು ಅರೌಂಡ್ 250 to 270 ಅನ್ಕೋತೀನಿ ಈ ಹಗ್ಗಕ್ಕೆ. ಈ ಥ್ರೆಡ್ಡು ಸಾಫ್ಟಾಗಿರೋದ್ರಿಂದ ಇದ್ರ ಮೇಲೆ ಈಸಿಯಾಗಿ ಪೇಂಟ್ ಮಾಡ್ಬೋದು ಮತ್ತು ಗಮ್ಮಿಂದ ಅಂಟಿಸಿದ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದನ್ನು ಅನ್ಪ್ಯಾಕ್ ಮಾಡಿ ಎಲ್ಲಂದ್ರಲ್ಲಿ ಇಟ್ಟಿದ್ದೆ, ಹಾಗಾಗಿ ತುಂಬ ಸಿಕ್ಕಾಗಿತ್ತು. ಆಮೇಲೆ ಅಮ್ಮ ಒಂದೊಂದೇ ಗಂಟೆಲ್ಲ ಬಿಡಿಸ್ಕೋತಾ ಉಂಡೆ ಥರ ಸುತ್ತಿಕೊಟ್ರು. ಇವಾಗ ಈ ಥ್ರೆಡ್ಡನ್ನು ಈ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಸುತ್ಕೋತಾ ಅಂಟಿಸ್ಕೊಂಡು ಬರಬೇಕು. ನಾನು ಒಂದು ಕಾರ್ಡ್ಬೋರ್ಡ್ ಪೀಸಿಗೆ ಹೇಗೆ ಸುತ್ತಕೊಂಡೆ ಅಂತ ತೋರಿಸ್ತಾ ಇದ್ದೀನಿ.
ಇದೂ ಅಷ್ಟೇ ತುಂಬ ಈಸಿ DIY. ಮತ್ತು ಗ್ಯಾಲರಿ ವಾಲ್ ಮಾಡಬೇಕು ಅನ್ನೋರಿಗೆ ಒಳ್ಳೆ ಆಪ್ಷನ್. ವಾಲ್ ಕಲರ್‌ಫುಲ್ಲಾಗಿ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನಾನು ಈ ಮೇಕೋವರಲ್ಲಿ ತೋರಿಸ್ತಾ ಇರೋ ಎಲ್ಲ DIY ಐಡಿಯಾಸು ತುಂಬ ಈಸಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ. ಎಸ್ಪೆಷಲಿ ಬಾಡಿಗೆ ಮನೆಗಳಿಗೆ ಜಾಸ್ತಿ ಖರ್ಚು ಮಾಡಬೇಕಾ ಅನ್ನೋರಿಗೆ ಈ ಐಡಿಯಾಸು ತುಂಬ ಹೆಲ್ಪ್ ಆಗುತ್ತೆ. ನಾವು ಹೆಣ್ಮಕ್ಳು ದಿನದಲ್ಲಿ ಮುಕ್ಕಾಲು ಹೊತ್ತು ಮನೇಲೇ ಕಳೀತೀವಿ. ಸೊ, ನಮ್ಮ ಸುತ್ತ ಇರೋ ಜಾಗನ, ನಮ್ಮ ಮನೇನ ಡೆಕೋರೇಟಿವ್ ಆಗಿ ಮನ್ಸಿಗೆ ಖುಷಿ ಕೊಡೋ ಹಾಗೆ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಅನ್ನೋದು ನನ್ನ ಅನಿಸಿಕೆ. ಮತ್ತು ಡೆಕೋರೇಟಿವ್ ಆಗಿ ಕಾಣಿಸೋದು ಎಷ್ಟು ಮುಖ್ಯನೋ, ಫಂಕ್ಷನಲ್ ಆಗಿ ಇರೋದು ಕೂಡ ಅಷ್ಟೇ ಮುಖ್ಯ. ನಾನು ಆದಷ್ಟು ಫಂಕ್ಷನಲ್ ಆಗಿಡೋ ಥರನೇ ಆರ್ಗನೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ವಸ್ತುಗಳಿಗೂ ಅದರದ್ದೇ ಆದಂಥ ಡೆಡಿಕೇಟೆಡ್ ಸ್ಪೇಸ್ ಇದ್ದರೆ ಮನೆ ಯಾವಾಗಲೂ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ. ನಾನಿಲ್ಲಿ ಒಂದು ಕಾರ್ಡ್‌ಬೋರ್ಡ್‌ಗೆ ಮಕ್ರಾಮ್ ಥ್ರೆಡ್‌ನ ಸುತ್ತಕೊಂಡೆ. ಎಕ್ಸೆಸ್ ಇರೋ ಕಾರ್ಡ್‌ಬೋರ್ಡನ್ನ ಸೀಸರ್ಸಿಂದ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತು ಟಿಪ್‌ನ ಅಂದರೆ ಹಗ್ಗದ ತುದಿನ ಸ್ವಲ್ಪ ಜಾಸ್ತಿ ಗಮ್ ಹಾಕಿ ಸೀಲ್ ಮಾಡ್ಕೋತಾ ಇದ್ದೀನಿ. ಇದೇ ಥರ 4 ಕಾರ್ಡ್‌ಬೋರ್ಡ್ ಪೀಸಸ್‌ನ ನಾನು ರೆಡಿ ಮಾಡಿ ಇಟ್ಕೊಂಡೆ ಆ್ಯಂಡ್ ಇದು ಚೆನ್ನಾಗಿ ಡ್ರೈ ಆಗಬೇಕು. ಸೊ, ಒಂದು 2 ಟು 3 ಅವರ್ಸ್ ಇದನ್ನು ಚೆನ್ನಾಗಿ ಡ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಪೇಂಟಿಂಗ್ ಮಾಡಿ ಸುಮಾರು 1.5 ವರ್ಷನೇ ಆಗೋಯಿತು. ಸ್ವಲ್ಪ ಟಚ್ ಬಿಟ್ಟೋಗಿದೆ. ಸೊ, ಹೇಗಿರುತ್ತೆ ಅಂತ ಗೊತ್ತಿಲ್ಲ ಔಟ್‌ಪುಟ್ಟು. ಹಾಗಾಗಿ ಫಸ್ಟ್ ಏನು ಮಾಡಿದೆ, ಪೆನ್ಸಿಲಿಂದ ನನಗೆ ಬೇಕಾಗಿರೋ ಅಂಥ ಡ್ರಾಯಿಂಗ್‌ನ ಸ್ವಲ್ಪ ಇದ್ರ ಮೇಲೆ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಮೀಶೋಯಿಂದ ಒಂದು ಬ್ರಷ್ ಸೆಟ್ ತರಿಸ್ಕೊಂಡೆ. ಮುಂಚೆ ಇದ್ದಿದ್ದ ಬ್ರಷಸ್ ಎಲ್ಲ ಎಲ್ಲೆಲ್ಲೋ ಹೋಗಿಬಿಟ್ಟಿತ್ತು ಶಿಫ್ಟಿಂಗ್ ಟೈಮಲ್ಲಿ. ಒಂದೋ ಎರಡೋ ಮಿಕ್ಕಿತ್ತು, ಬಟ್ ಅದು ಕರೆಕ್ಟಾಗಿ ವರ್ಕ್ ಮಾಡ್ತಿರಲಿಲ್ಲ. ಹಾಗಾಗಿ ಇದೊಂದು ಸೆಟ್ ತರಿಸ್ಕೊಂಡೆ. ಇದೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ರೇಟ್ ಕೂಡ ತುಂಬ ಅಫೋರ್ಡೆಬಲ್. ಐ ಥಿಂಕ್ ಬಿಲೋ 150 ಅನ್ಕೋತೀನಿ ಇದ್ರದ್ದು ಪ್ರೈಸು. ಇನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಪೋಸ್ಟರ್ ಕಲರ್ಸ್. ತುಂಬ ಹಳೇದು. ಕೆಲವೊಂದು ಕಲರ್ಸ್ ಆಲ್ರೆಡಿ ಡ್ರೈ ಆಗೋಗಿತ್ತು. ಸೊ, ಅವೈಲೇಬಲ್ ಇರೋವಂಥ ಕಲರ್ಸಲ್ಲೇ ಪೇಂಟಿಂಗ್ ಮಾಡ್ಕೋತಾ ಇದ್ದೀನಿ. ಥ್ರೆಡ್ ಮೇಲೆ ನಾನು ಇದೇ ಫಸ್ಟ್ ಪೇಂಟ್ ಮಾಡ್ತಾ ಇರೋದು. ಈ ಮುಂಚೆ ಕ್ಯಾನ್ವಾಸ್ ಮೇಲೆ, ಡ್ರಾಯಿಂಗ್ ಶೀಟ್ ಮೇಲೆ ಮಾಡಿದ್ದೀನಿ. ನಾನೇನಂತ ಎಕ್ಸ್ಪರ್ಟ್ ಪೇಂಟರ್ ಏನಲ್ಲ, ಬಟ್ ಒಂಥರ ಸ್ಟ್ರೆಸ್ ಬಸ್ಟರ್ ಥರ ನನಗಿದು. ಸೊ, ಫಸ್ಟ್ ಪೇಂಟಿಂಗ್ ಆಲ್ಮೋಸ್ಟ್ ಮುಗಿತಾ ಬಂತು. ಸೊ, ನನಗೆ ತಕ್ಕ ಮಟ್ಟಿಗೆ ಬಂತು ಅಂತ ಅನ್ನಿಸ್ತು. ಸೊ, ಈ ಪೇಂಟಿಂಗ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ತೀರಾ? ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಂಟಿಂಗ್‌ವರೆಗೂ ಓಕೆ. ಬಟ್ ಥರ್ಡ್ ಆ್ಯಂಡ್ ಫೋರ್ತ್ ಪೇಂಟಿಂಗ್ ಅಷ್ಟೊತ್ತಿಗೆ ಐ ಕಂಪ್ಲೀಟ್ಲಿ ಲಾಸ್ಟ್ ಮೈ ಪೇಷನ್ಸ್. ಯಾಕಂದರೆ ಇದು ಕಾಟನ್ ಹಗ್ಗ ಅಲ್ವಾ, ಒಂದು ಕೋಟಲ್ಲಿ 1 ಇಂಚ್ ಕೂಡ ಮೂವ್ ಆಗೋಕ್ಕಾಗ್ತಾ ಇರಲಿಲ್ಲ. ಸೊ, ಕೊನೆಗೆ ಹಗ್ಗನ ಸ್ವಲ್ಪ ಹಸಿ ಮಾಡಿಕೊಂಡು ಆಮೇಲೆ ಪೇಂಟ್ ಮಾಡ್ಕೋತಾ ಹೋದೆ. ಫೈನಲಿ ಕಂಪ್ಲೀಟ್ ಆಯಿತು. ಸೊ, ಈ 4 ಪೇಂಟಿಂಗ್ಸು ಹೇಗೆ ಕಾಣಿಸ್ತಾ ಇದೆ ಜೊತೆಲಿ ಅಂತ ತೋರಿಸ್ತೀನಿ. ಇಲ್ಲಿಗೆ DIYs ಎಲ್ಲ ಮುಗೀತು. ಇನ್ನು ಡೆಕೋರೇಷನ್ ಪಾರ್ಟ್. ಸೊ, ಈ ಹುಕ್ಕು ನಾನು ಮೊದಲನೇ ವ್ಲಾಗಲ್ಲಿ ಹೇಳಿದೆ ಅಲ್ವಾ, ಇದು ಡೈರೆಕ್ಟಾಗಿ ರೂಮಿಂದ ಎಂಟ್ರಿ ತೊಗೊಂಡ ತಕ್ಷಣ ಕಾಣಿಸುತ್ತೆ. ಸೊ, ಇಲ್ಲಿ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಫಸ್ಟು ಈ ಹುಕ್ಕಿಗೆ ಮೇಕೋವರ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ನಾನು ಮಾಡ್ಕೊಂಡಿದ್ದಂಥ 2 ಫ್ರೇಮ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದ್ರ ಕೆಳಗಡೆ 2 ಇವಾಗ ಪೇಂಟ್ ಮಾಡಿ ತೊಗೊಂಡ್ನಲ್ಲ ಆ ವಾಲ್ ಹ್ಯಾಂಗಿಂಗ್ಸ್ ಹಾಕೋತಿದ್ದೀನಿ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋ ಮನಿ ಪ್ಲ್ಯಾಂಟ್ ಕ್ರೀಪರ್ ಏನಿದೆ ಅದು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಅದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಅಲ್ಲ, ಬಟ್ಟೆಯಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ವಾಷೇಬಲ್ ಕೂಡ. ಆ್ಯಂಡ್ ಅದೇಸಿವ್ ಹುಕ್ಸ್ ತರಿಸಿದ್ದೆ ನಾನು. ಯಾವಾಗಲೂ ನಮ್ಮ ಮನೇಲಿ ಸ್ಟಾಕ್ ಇಟ್ಟಿರ್ತೀನಿ. ಸೊ, ಆ ಹುಕ್ ಸಹಾಯದಿಂದ ನಾನು ಈ ಜೂಟ್ ಬಾಸ್ಕೆಟ್ನ ಇಲ್ಲಿ ಹ್ಯಾಂಗ್ ಮಾಡ್ಕೋತಾ ಇದ್ದೀನಿ. ಸೊ, ಇದರಲ್ಲಿ ಒಂದು ಚಿಕ್ಕ ಮನಿ ಪ್ಲ್ಯಾಂಟನ್ನು ಹಾಕೋತಾ ಇದ್ದೀನಿ.
ಈ ಜೂಟ್ ಪ್ಲ್ಯಾಂಟರ್‌ನ ಕೂಡ ನಾನು ಮೀಶೋಯಿಂದನೇ ತರಿಸಿದ್ದು. ಪ್ಯಾಕ್ ಆಫ್ 5 ಬಂದಿತ್ತು. ಅದರಲ್ಲಿ 2 ಈ ಥರ ಹ್ಯಾಂಗ್ ಮಾಡೋದಕ್ಕೆ ಬಾಸ್ಕೆಟ್ ಥರ ಇದೆ. ಇನ್ನು ಮಿಕ್ಕಿದ 3 ಚಿಕ್ಕ ಚಿಕ್ಕದಾಗಿ ಹಾಗೆ ಟೇಬಲ್ ಮೇಲೆ ಪ್ಲೇಸ್ ಮಾಡ್ಕೊಳ್ಳೋ ಥರ ಇದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಅಫೋರ್ಡೆಬಲ್ ಪ್ರೈಸು. ಐ ಥಿಂಕ್ ₹106 ಏನೋ ನಾನು ಪೇ ಮಾಡಿದ್ದು ಪ್ಯಾಕ್ ಆಫ್ 5ಗೆ. ಆ್ಯಂಡ್ ಮಕ್ರಮ್ ವಾಲ್ ಹ್ಯಾಂಗರ್ ಇತ್ತಲ್ಲ ಶೆಲ್ಫ್‌ದು, ಅದ್ರ ಪಕ್ಕ ನಾನು ಫ್ರೇಮ್ಸ್ ಹಾಕೋತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಈ ಫ್ರೇಮ್ಸ್‌ನ 3M ಟೇಪಿಂದ ಅಂಟಿಸ್ಕೊತಾ ಇದ್ದೀನಿ. ಡಬಲ್ ಎಂಡೆಡ್ 3M ಟೇಪಿಂದ. ಅದಾದರೆ ವಾಲೆಲ್ಲ ಚಿಪ್ ಆಫ್ ಆಗಲ್ಲ ಅಂತ. ಸೊ ಹೀಗೆ ಕಾಣಿಸ್ತಾ ಇತ್ತು ಫ್ರೇಮ್ಸು ಮತ್ತು ವಾಲ್ ಹ್ಯಾಂಗಿಂಗ್ಸು ಎಲ್ಲ ಗೋಡೆ ಮೇಲೆ. ಸೊ ಈ ಹ್ಯಾಂಗಿಂಗ್ ಹುಕ್ಕು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡೋದಕ್ಕೂ ಕ್ಯೂಟ್ ಆಗಿದೆ. ಡೋರ್ ಹಿಂದ್ಗಡೆ ಹ್ಯಾಂಗ್ ಮಾಡ್ಬೋದು. ಆ್ಯಂಡ್ ಇದನ್ನ ಹ್ಯಾಂಗ್ ಮಾಡಿದ್ದಾದಮೇಲೆ ಡೋರ್‌ನ ಕ್ಲೋಸ್ ಕೂಡ ಮಾಡ್ಬೋದು. ಇಲ್ಲಿ ಕಾಣಿಸ್ತಾ ಇರೋ ಟೇಬಲ್ ಬಂದು ಇದು ಒಂದು DIY ಬೆಡ್ ಸೈಡ್ ಟೇಬಲ್. ಇದನ್ನು ನಾನೇ ಮಾಡ್ಕೊಂಡಿದ್ದು. ಸುಮಾರು 2 ವರ್ಷನೇ ಆಯಿತು ಇದು ಮಾಡಿಕೊಂಡು. ಆ್ಯಂಡ್ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಕೂಡ. ಕೆಲವೊಂದು ಕಡೆ ವಾಲ್‌ಪೇಪರ್ ಎಲ್ಲ ಪೀಲ್ ಆಫ್ ಆಗಿದೆ. ಅದೆಲ್ಲ ಸ್ವಲ್ಪ ಪ್ಯಾಚಪ್ ಮಾಡಿ, ಪ್ಯಾಚ್ ವರ್ಕ್ ಮಾಡಿ ತಿರ್ಗಾ ಇದನ್ನು ಬೆಡ್ ಸೈಡ್ ಟೇಬಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಜೂಟ್ ಮ್ಯಾಟ್ ತೋರಿಸಿದೆ ಅಲ್ವಾ, ಅದು ಕೂಡ ನಾನೇ ಮಾಡಿದ್ದು. ಕಾರ್ಡ್‌ಬೋರ್ಡ್ ಶೀಟ್‌ಗೆ ಜೂಟ್ ರೋಪ್‌ನ ಸುತ್ತಬಿಟ್ಟು ಅದ್ರ ಮೇಲೆ ಪೇಂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಸ್ಟಡಿಯಾಗಿದೆ. ಇದ್ರ ಮೇಲೆ ಒಂದು 10 kgವರೆಗೂ ವೆಯ್ಟನ್ನು ಇಡ್ಬೋದು. ಬಿಕಾಸ್ ಈ ಬಾಕ್ಸ್ ಒಳಗಡೆ ಇರೋದೆಲ್ಲ ಸ್ವಲ್ಪ ಸಾಲಿಡ್ ಆಗಿರೋವಂಥ ಕಾರ್ಡ್‌ಬೋರ್ಡ್ ಚಿಕ್ಕ ಚಿಕ್ಕ ಬಾಕ್ಸ್‌ಗಳನ್ನ ಇಟ್ಟು ಅದ್ರ ಮೇಲ್ಗಡೆ ದೊಡ್ಡ ಬಾಕ್ಸಿಂದ ಕವರ್ ಮಾಡಿ ವಾಲ್‌ಪೇಪರ್ ಅಂಟಿಸ್ಕೊಂಡಿದ್ದೀನಿ ಅಷ್ಟೇ. ಡೆಕೋರೇಷನ್ ಪಾರ್ಟ್ ಎಲ್ಲ ಮುಗೀತು. ನೌ ಇಟ್ಸ್ ಟೈಮ್ ಟು ಮೇಕ್ ಬೆಡ್. ನಾನಿಲ್ಲಿ ಬೆಡ್ ಮೇಲೆ ಹಾಕಿರೋ ಬೆಡ್ ಪ್ರೊಟೆಕ್ಟರ್ ಬಂದು ಐಕಾ ಅನ್ನೋ ಒಂದು ಬ್ರ್ಯಾಂಡಿಂದ ತರಿಸಿರೋದು. 3 ಇಯರ್ಸ್ ಬ್ಯಾಕ್ ತೊಗೊಂಡಾಗ ಐ ಥಿಂಕ್ ಇದಕ್ಕೊಂದು 1000 to 1200 ಪೇ ಮಾಡಿದ್ದೆ ಅನಿಸುತ್ತೆ ಅಮೆಝಾನಲ್ಲಿ. ಇದರ ಅಬ್ಸರ್ವಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿದೆ. ಬೆಡ್ವರೆಗೂ ಆ ವೆಟ್ನೆಸ್‌ನ ಬಿಟ್ಕೊಡಲ್ಲ ಇದು. ಬಟ್ ಪ್ರಾಬ್ಲಮ್ ಏನಂದರೆ ಇವ್ರದ್ದು ಒರಿಜಿನಲ್ ಐಕಾ ಪ್ರಾಡಕ್ಟ್‌ನ ಫೈಂಡ್ ಔಟ್ ಮಾಡೋದೇ ಸ್ವಲ್ಪ ಕಷ್ಟ. ಸಿಂಗಲ್ ಬೆಡ್ಗೆ ಅಂತ ಫ್ಲಿಪ್ಕಾರ್ಟಲ್ಲಿ ಒಂದು ತರಿಸಿದ್ದೆ. ಅದು ಫೇಕ್ ಪ್ರಾಡಕ್ಟ್ ಬಂದಿತ್ತು ಹಾಗಾಗಿ. ಆ್ಯಂಡ್ ನಾನಿಲ್ಲಿ ಹಾಕ್ತಾ ಇರೋ ಕುಷನ್ ಕವರ್ಸ್ ಬಂದು ಮೀಶೋಯಿಂದ ತರಿಸಿದ್ದು. ಹೋಮ್ ಆ್ಯಂಡ್ ಡೇ ಅನ್ನೋವಂಥ ಒಂದು ಬ್ರ್ಯಾಂಡಿಂದ ತರಿಸಿರೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಕುಷನ್ ಕವರ್ಸ್ ಇದು. ಸುಮಾರು ಸಲ ವಾಶ್ ಮಾಡಿದ್ದೀನಿ. ಕಲರ್ ಏನೂ ಫೇಡ್ ಆಗಿಲ್ಲ. ಆ್ಯಂಡ್ ನನಗೆ ಬೆಡ್ ಕವರ್ಸ್ ಇರ್ಬೋದು, ಪಿಲ್ಲೋ ಕವರ್ಸ್ ಇರ್ಬೋದು, ಕುಷನ್ ಕವರ್ಸ್ ಇರ್ಬೋದು, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಕಲರ್ ಥೀಮಲ್ಲಿ ಹಾಕೋದಕ್ಕೂ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಈ ರೂಮ್ಗೆ ಚೂಸ್ ಮಾಡಿರೋವಂಥ ಕಲರ್ ಥೀಮ್ ಬಂದು ಪಿಸ್ತಾ ಗ್ರೀನ್ ಅಥವಾ ಪೇಸ್ಟಲ್ ಗ್ರೀನ್ ಕಲರ್ ವಿತ್ ವೈಟ್ ಕಾಂಬಿನೇಷನ್. ಬೆಡ್‌ಶೀಟಿಂದ ಹಿಡಿದು ಚೇರ್ ಮೇಲೆ ಹಾಕಿರೋ ಥ್ರೋ ಮತ್ತು ಕರ್ಟನ್ಸ್ವರೆಗೂ ನಾನಿವತ್ತು ಪೇಸ್ಟಲ್ ಗ್ರೀನ್ ಕಲರಲ್ಲೇ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಹಾಕ್ತಾ ಇರೋ ಕರ್ಟನ್ಸ್ ಬಂದು ನಾನು ಆಜಿಯೋಯಿಂದ ತರಿಸ್ಕೊಂಡಿದ್ದೆ. ಪ್ರೈಸ್ ಅಂತೂ ತುಂಬ ಅಫೋರ್ಡೆಬಲ್. ₹250ಗೆ ಪ್ಯಾಕ್ ಆಫ್ 2 ಅಂದರೆ 1 ಪೇರ್ ಕರ್ಟನ್ಸ್ ತೊಗೊಂಡಿದ್ದು. ಇದು ಬಂದು ಪಾಲಿಯೆಸ್ಟರ್ ಮಟೀರಿಯಲ್. ಸೈಜು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಬಂದು 7 ಫೀಟ್ ಲೆಂತಲ್ಲಿ ತರಿಸ್ಕೊಂಡಿದ್ದೆ. 7 ಫೀಟ್‌ಗೂ ಸೇಮ್ ಪ್ರೈಸ್ ಆಗಿತ್ತು ಆ್ಯಂಡ್ 6 ಫೀಟ್‌ಗೂ ಸೇಮ್ ಪ್ರೈಸ್ ಆಗಿತ್ತು ಹಾಗಾಗಿ. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಮಿಕ್ಕಿದ್ದನ್ನ ನಾನು ಕುಷನ್ ಕವರ್ಸ್ ಆಗಿ ಕನ್ವರ್ಟ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಸೊ ಸೇಮ್ ಕರ್ಟನ್ಸ್‌ನ ನಾನು ಪ್ಯಾಕ್ ಆಫ್ 2 ತರಿಸ್ಕೊಂಡಿದ್ದೆ. ಅಂದರೆ 2 ಪೇರ್ಸಲ್ಲಿ ತರಿಸ್ಕೊಂಡಿದ್ದೆ. ಮತ್ತು ನಾನಿವತ್ತು ಸ್ಪ್ರೆಡ್ ಮಾಡ್ತಾ ಇರೋ ಬೆಡ್‌ಶೀಟ್ ಬಂದು ಮೀಶೋಯಿಂದ ತರಿಸಿದ್ದು. ಇದೊಂದು ಪ್ಯೂರ್ ಕಾಟನ್ ಬೆಡ್‌ಶೀಟು. ನನ್ನ ಬೆಡ್ ಸೈಜ್ ಬಂದು 6 by 6 1/2. ಈ ಬೆಡ್‌ಶೀಟು ಕಿಂಗ್ ಸೈಜ್‌ಗೆ ಆರಾಮಾಗಿ ಸ್ಪ್ರೆಡ್ ಮಾಡ್ಬೋದು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನನ್ನ ರೂಮ್ ಮೇಕೋವರ್‌ಗೆ ನಾನು ತರಿಸಿರೋವಂಥ ಎಲ್ಲ ಪ್ರಾಡಕ್ಟ್ಸ್‌ದು ಆನ್‌ಲೈನ್ ಪ್ರಾಡಕ್ಟ್ಸ್‌ದು ಲಿಂಕ್‌ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇರೋ ಡುವೆಟ್ ಕವರ್ ಬಂದು ನಾನು ಡಿಮಾರ್ಟಿಂದ ತರಿಸಿದ್ದು. ಪ್ಯೂರ್ ಕಾಟನ್ ಡುವೆಟ್ ಕವರ್ ಇದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. 1-2 ಸಲ ವಾಶ್ ಮಾಡಿದ್ದೀನಿ. ಪ್ರಿಂಟ್ ಕೂಡ ಹೋಗಿಲ್ಲ. ಆ್ಯಂಡ್ ಈ ವಿಂಡೋಗೆ ನಾನು ಲಾಂಗ್ ಕರ್ಟನ್ಸ್ ಹಾಕೋತಾ ಇದ್ದೀನಿ. ಇನ್ನು ಸ್ಟಡಿ ಡೆಸ್ಕ್‌ಗೆ ಅಂತ ಇಟ್ಟಿರೋ ಚೇರು ಸ್ವಲ್ಪ ಕಂಫರ್ಟೇಬಲ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಕುಷನ್ಸ್ ಇಟ್ಕೋತಾ ಇದ್ದೀನಿ ಸ್ವಲ್ಪ ಹೈಟ್ ಆ್ಯಡ್ ಮಾಡಲಿಕ್ಕೋಸ್ಕರ. ಆ್ಯಂಡ್ ಅದ್ರ ಮೇಲೆ ಒಂದು ಥ್ರೋ ಹಾಕೋತಾ ಇದ್ದೀನಿ. ಥ್ರೋನು ಅಷ್ಟೇ ನಾನು ಮೀಶೋಯಿಂದನೇ ತರಿಸಿದ್ದು. ಪ್ಯೂರ್ ಕಾಟನ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಸೈಜ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚಿಕ್ಕ ಸೈಜಲ್ಲಿ ಬಂದಿತ್ತು. ಎನಿವೇ ಚೆನ್ನಾಗಿದೆ ಅಂತ ನಾನು ಇಟ್ಕೊಂಡೆ. ಆ್ಯಂಡ್ ಒಂದು ಕುಷನ್ ಇಟ್ಕೋತಾ ಇದ್ದೀನಿ ಇದ್ರ ಮೇಲೆ.
ಫೈನಲಿ ಇಲ್ಲಿಗೆ ನನ್ನ ರೂಮ್ ಮೇಕ್ ಓವರ್ ಕಂಪ್ಲೀಟ್ ಆಯಿತು. ಇವಾಗ ಒಂದೊಂದೇ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಬಂದು ಈ DIY ಫ್ರೇಮ್ಸ್ ಹೀಗೆ ಕಾಣಿಸ್ತಾ ಇತ್ತು. ಇದ್ರ ಮೇಲೆ ನಾನು 2 ಪ್ರಿಂಟ್ ಹಾಕ್ಕೊಂಡಿದ್ದೀನಿ. ಅದು ರಿಮೂವೇಬಲ್. ನಾನು ಬೇಕಾದರೆ ರಿಮೂವ್ ಮಾಡಿ ಬೇರೆ ಪ್ರಿಂಟ್ಸ್ ಕೂಡ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ವಿಂಡೋಗೆ ಒಂದು ಮನಿ ಪ್ಲಾಂಟ್ ಕ್ರೀಪರ್‌ನ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಅಲ್ಲಿ ರಿಯಲ್ ಪ್ಲಾಂಟ್ಸ್ ಎಲ್ಲ ಇಡೋದಕ್ಕಾಗಲ್ಲ. ಆ್ಯಂಡ್ ನನಗೆ ಸ್ವಲ್ಪ ಗ್ರೀನರಿ ಆ್ಯಡ್ ಮಾಡಬೇಕಿತ್ತು. ಹಾಗಾಗಿ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್‌ದು ಕ್ರೀಪರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ವಾಲ್ಗೆ ಬಂದರೆ 2 ಫ್ರೇಮ್ಸ್ ಆ್ಯಂಡ್ ಅಗೇನ್ ಮನಿ ಪ್ಲಾಂಟ್ ಕ್ರೀಪರ್ ಮತ್ತು 2 ವಾಲ್ ಹ್ಯಾಂಗಿಂಗ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಈ ಬ್ಯಾಗ್ ನಾನು ಯಾವಾಗಲೂ ಹ್ಯಾಂಡಿಯಾಗಿ ಇಟ್ಕೊಂಡಿರ್ತೀನಿ. ಇದರಲ್ಲಿ ಪಾಪುದು ಸಡನ್ನಾಗಿ ಹೊರಗೆ ಹೋಗಬೇಕು ಅಂದರೆ ಎಲ್ಲ ಥಿಂಗ್ಸ್‌ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಸಜ್ಜಾ ಹೀಗೆ ಕಾಣಿಸ್ತಾ ಇದೆ. ಆ್ಯಂಡ್ ಈ ವಿಂಡೋ ಸೈಡಲ್ಲಿ ಈ ವಾಲ್ ಬಂದು ನನಗೆ ತುಂಬ ಇಷ್ಟ ಆಯಿತು ಆಫ್ಟರ್ ಮೇಕ್ ಓವರ್. ಸೊ ಈ ಚೇರ್ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಈ ಸೈಡೇ ನಾನು ಇನ್ನೂ 2 ಫ್ರೇಮ್ಸ್ ಹಾಕ್ಕೋಬೇಕಿತ್ತು. ಅದಿನ್ನೂ ಆನ್ಲೈನಲ್ಲಿ ಬಂದಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಿರರ್ ಹತ್ರ ಕೆಳಗಡೆ ಈ ಕೂಮ್ ಅದೆಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದರು. ಅದನ್ನು ನನ್ನ ಹಸ್ಬೆಂಡ್ಗೆ ಹೇಳಿ ರಿಮೂವ್ ಮಾಡಿಸ್ಕೊಂಡೆ. ಅದಾದಮೇಲೆ ಈ ಸ್ಟ್ಯಾಂಡಲ್ಲಿ ಕೆಲವಷ್ಟು ಥಿಂಗ್ಸ್‌ನ ಮತ್ತೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಗೇನ್ ಇಲ್ಲಿ 2 ಫ್ರೇಮ್ಸ್ ಇದೆ. ಒಂದು ಮನಿ ಪ್ಲಾಂಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಂದು ಪರ್ಸ್ನಲ್ ಲ್ಯಾಪ್ಟಾಪ್ ಇಲ್ಲಿ ಇಟ್ಟಿದ್ದೀನಿ. ಆಫೀಸ್ದು ಬೇರೆ ಕಡೆ ಆಫೀಸ್ ಡೆಸ್ಕ್ ಮೇಲೆ ಇಟ್ಕೊಂಡಿದ್ದೀನಿ. ನನಗಂತೂ ಈ ರೂಮಲ್ಲಿ ಈ ಜೂಟ್ ಬಾಸ್ಕೆಟ್ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿ ಅನ್ನಿಸ್ತು ಇದು ಹಾಕಿದ್ಮೇಲೆ. ಒಂಥರ ಒಂದು ಒಳ್ಳೆ ವೈಬ್ ಕ್ರಿಯೇಟ್ ಆಯಿತು. ನ್ಯಾಚುರಲ್ ಲೈಟಲ್ಲಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ರೂಮು. ನಾನಿಲ್ಲಿ ಹಾಕಿರೋ ಫ್ಲೋರ್ ಮ್ಯಾಟ್ ಬಂದು ಮೀಶೋಯಿಂದ ತರಿಸ್ಕೊಂಡಿರೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಅಫೋರ್ಡೆಬಲ್ ಪ್ರೈಸು. ಇನ್ನೂ ಒಂದೆರಡು ನೀಡಿದೆ ಅಂತ ಅನ್ನಿಸ್ತು. ನೋಡಬೇಕು, ಫ್ಯೂಚರಲ್ಲಿ ತರಿಸ್ಕೋಬೇಕು. ಆ್ಯಂಡ್ ಇದ್ರ ಸೈಜ್ ಬಂದು 2x5. ನಾನಿಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಕ್ಲಿಪ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ರೂಮ್ ಮೇಕ್ ಓವರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್.